ನಿಮ್ಮ ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರಾ? ಎಲ್ಲರೂ ಹೋದ ಮೇಲೆ ಮನೆಯಲ್ಲಿ ನೀವು ಒಬ್ಬರೇ ಇರ್ತೀರಾ? ಹಾಗಾದ್ರೆ ಸ್ವಲ್ಪ ಹುಷಾರಾಗಿರಿ. ಬಾಗಿಲನ್ನ ಇನ್ನಷ್ಟು ಭದ್ರ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಮೇಲೆ ಕಳ್ಳರು ಕಣ್ಣು ಹಾಕಬಹುದು. ಏನಿದು ಸ್ಟೋರಿ ನೋಡಿ. ಒಂಟಿಯಾಗಿ ಮನೆಯಲ್ಲಿ ಇರೋದೇ ವೆರಿ ಡೇಂಜರ್. ಮನೆಗೆ ನುಗ್ತಾರೆ, ಕಟ್ಟಿ ಹಾಕ್ತಾರೆ, ಎಲ್ಲ ದೋಸ್ತಾರೆ. ಇದೀಗ ಕಳ್ಳರು ಒಂಟಿಯಾಗಿ ಮನೆಯಲ್ಲಿ ಇರೋರನ್ನೇ ಟಾರ್ಗೆಟ್ ಮಾಡೋದು ಹೆಚ್ಚಾಗಿದೆ. ಅದರಲ್ಲೂ ವಯಸ್ಸಾದವರು ಮನೆಯಲ್ಲಿದ್ರೆ ಅವರೇ ಕಳ್ಳರ ಫಸ್ಟ್ ಪ್ರಿಫರೆನ್ಸ್. ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋದ್ಮೇಲೆ ಮನೆಯಲ್ಲಿ ವಯಸ್ಸಾದವರು ಇದ್ರೆ ಮನೆಗೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ದೋಸ್ತಾರೆ ಈ ಕದೀಮರು. ರಾಜರಾಜೇಶ್ವರಿ ನಗರದ ಪಟ್ಟಣಕೆರೆ ಬಳಿ 56 ವರ್ಷದ ಗೌರಮ್ಮ ಎಂಬುವವರು ತಮ್ಮ ಮೊಮ್ಮಕ್ಕಳನ್ನ ನೋಡ್ಕೊಂಡಿರ್ತಿದ್ರು. ಗೌರಮ್ಮ ಅವರ ಮನೆಗೆ ನುಗ್ಗಿದ ದರೋಡೆಕೋರರು ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇದೇ ತಿಂಗಳ 9ರ ಸಂಜೆ 4:30 ಸುಮಾರಿಗೆ ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಟು ಬಂದ ಗೌರಮ್ಮ ಬಾಗಿಲು ತೆರೆದು ಒಳಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಬಂದ ದರೋಡೆಕೋರರು ಗೌರಮ್ಮನ ಕೈಕಾಲನ್ನ ಕಟ್ಟಿ ಬಾಯಿಗೆ ಮಂಕಿ ಕ್ಯಾಪ್ ತುರುಕಿ ದರೋಡೆ ಮಾಡಿದ್ದಾರೆ. ಚಿನ್ನಾಭರಣ, ನಗದು, ಬೆಳ್ಳಿಯ ವಸ್ತುಗಳು ಕಳ್ಳತನ ಮಾಡಲಾಗಿದೆ. 120 ಗ್ರಾಂ ಚಿನ್ನ, 100 ಗ್ರಾಂ ಬೆಳ್ಳಿ, 50,000 ನಗದು ದರೋಡೆ ಮಾಡಿದ್ದಾರೆ ಕದೀಮರು. ಈಗ ನಾ ಕಸ ಗುಡ್ಸಕಂತ ಹೋಗಿ ಹಂಗ ಕಸ ಗುಡ್ಸಕಂತ ಒಳಗೆ ಹೋಗ್ಯಾರ. ಹೋದಾಗ ಬಾಯಿಗೆ ಬಟ್ಟೆ ಕಟ್ಟಿ, ಕೈ ಕಟ್ಟಿ, ಕಾಲು ಕಟ್ಟಿ ಹೋಗಿದಾರ. ಕಿರ್ಚ್ಕೊಂತ ಎಣ್ಣೆ ಅಂದ್ಬಿಟ್ಟು ಹೊಡೆದಾರ. ಹೊಡೆದಿಂದ ಬಾಯಿಗೆ ಬಟ್ಟೆ ತುಡುಕಿ ಹೋಗಿದಾರ. ಹಿಂದೆ ಏನಾದ್ರು ನೋಡಿದ್ರಂತ ಅಜ್ಜಿ? ನೋಡಿಲ್ಲ. ಹೊಸಬ್ರ ಅವ್ರು ಯಾಕಡೆಯಿಂದ ಬಂದ್ರು, ಯಾಕಡೆಯಿಂದ ಇಲ್ಲ. ದರೋಡೆಕೋರರು ಲೂಟಿ ಮಾಡ್ಕೊಂಡು ಹೋದ ಬಳಿಕ ತೆವಳಿಕೊಂಡು ಬಾಗಿಲ ಬಳಿ ಬಂದ ಗೌರಮ್ಮ ಸಹಾಯಕ್ಕಾಗಿ ಕೂಗಿದ್ದಾರೆ. ಆಗ ನಂದೀಶ್ ಎಂಬುವವರು ಗೌರಮ್ಮ ಅವರನ್ನ ರಕ್ಷಣೆ ಮಾಡಿದ್ದಾರೆ. RR ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.